ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ವತಿಯಿಂದ ಜಿಲ್ಲಾ ಅಧ್ಯಕ್ಷನಾದ ಶಿವಕುಮಾರ್ ಸಾಗರ್ ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡ್ತಿದ್ದೀನಿ. ಹಾಗೂ ನೂತನವಾಗಿ ಆಯ್ಕೆಯಾದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಹಾಗೂ ಕಲಬುರಗಿಯ ಹೆಮ್ಮೆಯ ಪುತ್ರನಾದ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೂ ಹೃದಯಪೂರ್ವಕ ವಂದನೆಗಳು, ಸ್ವಾಗತ. ಹಾಗೂ ಕರ್ನಾಟಕ ಯುವ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ವತಿಯಿಂದ ಒಂದು ವಿಶೇಷ ಪ್ರಕಟಣೆ ನೀಡಲಿಕ್ಕೆ ಬಂದಿದ್ದೇನೆ. ಸೋಷಿಯಲ್ ಮೀಡಿಯಾದಿಂದ ಸಾಯಿ ಕಾಲೋನಿ ವಾರ್ಡ್ ನಂಬರ್ 23 ಹಾಗೂ ಮಹಾಲಕ್ಷ್ಮಿ ಲೇಔಟ್ 1963ರಲ್ಲಿ ಮಲ್ಲಪ್ಪ ಬಸಪ್ಪ ಚಪ್ಪರಬಂದಿಯವರು ಬೆಂಗಳೂರು ನಗರಾಭಿವೃದ್ಧಿ ಯೋಜನೆಯಡಿಯಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತಾರೆ. ಆ ಲೇಔಟ್ನಾಗ 71 ಪ್ಲಾಟ್ಗಳು ನಿರ್ಮಾಣ ಮಾಡ್ತಾರೆ. ಅದರಾಗ 3 ಗಾರ್ಡನ್ ರೀ. 71ನಾಗ ಒಂದು ಲೇಔಟ್ ನಿರ್ಮಾಣ ಮಾಡ್ತಾರೆ. ಅದ್ರಾಗ 3 ಗಾರ್ಡನ್. ಆ 3 ಗಾರ್ಡನ್ನಾಗ ಇವರು ವಿನಯ ನಯನ್ಕರ್, ಗಜೇಶ್ವರ ನಯನ್ಕರ್, ಉಮಾ ನಯನ್ಕರ್, ಇವ್ರ ಜೊತೆಯಲ್ಲಿ ಒಬ್ಬ ಸಾಥಿದಾರ್ ಇದ್ದನ್ರಿ ಪ್ರಹ್ಲಾದ್ ಶಂಕರ್ ರಾವ್ ನಾಗಭುಜಂಗೆ. ಇವರೆಲ್ಲರೂ ಕಲ್ತಿ ಆ ಗಾರ್ಡನ್ನಾಗ ಇದ್ದಂಥ ಅಷ್ಟು ಆಸ್ತಿ ಶೆಲ್ಡಿಡ್ ಮಾಡ್ಕೋತಾರೆ, ಹಿಸ್ಸಾಗಳು ಮಾಡ್ಕೋತಾರೆ. ಹಿಸ್ಸಾಗಳು ಇದು ಮಾಡಿಕೊಡ್ಲಕ್ಕ ಕಲಬುರಗಿ ADLR, ಸರ್ವರ್, RI, ತಹಸೀಲ್ದಾರ್, ಮಹಾನಗರ ಪಾಲಿಕೆಯವರು, ಜೂನಿಯರ್ ಕಮಿಷನರ್ ಹಾಗೂ ನಗರಾಭಿವೃದ್ಧಿದವರು DC ಮೇಡಮ್ ಬಳಿ NA ಅಪ್ಲೋಡ್ ಮಾಡಿಕೊಡ್ತಾರೆ. DDLR ಫೋಡಿ ಟಿಪ್ಪಣಿ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಬಹಿರಂಗ, ಇಷ್ಟೆಲ್ಲ ಅತ್ಯಾಚಾರ ಆಲತ್ತಂತ ಎಲ್ಲ ಡಾಕ್ಯುಮೆಂಟ್ಗೆ ಸಾಥ್ ನಾವು ಅವ್ರ ಎದುರುಗಡೆ ಇಟ್ರ ಕೇವಲ ಒಂದು ಲೇಔಟ್ ರದ್ದು ಮಾಡ್ಯಾರಿ. 5/7 12 ಗುಂಟೆ ಒಂದು. ಅಲ್ಲಿ ಇರೋದು 6ರಿಂದ 14ರವರೆಗೆ ಹಿಸ್ಸಾಗಳು ಅಷ್ಟು ಕೆಟ್ಟ ಹೋಗ್ಯಾವ ಸರ್. ಇವರೇ ಮಾಡಿಕೊಟ್ಟಾರಿ. ನನಗೆ ಆಶ್ಚರ್ಯ ಜೊತೆಗೆ ಆಲತ್ತೀನ್ರಿ ನಾ. ಇದು ಕಂಪ್ಯೂಟರ್ ಕಾಲದಾಗ ಇವ್ರು ಆ ಗಾರ್ಡನ್ ಜಾಗದಾಗ ಯಾವ ಥರ ಕ್ರಿಯೇಟ್ ಮಾಡಿದ್ರು. ಇದು ಯಾರ್ದು ಆಸ್ತಿ ಸರ? ಇಲ್ಲಿ ನೋಡ್ರಿ, ಆ ಗಾರ್ಡನ್ ಜಾಗದಾಗ ಪ್ರಹ್ಲಾದ್ ಬರ್ದು ಕೊಡ್ತಾನ್ರಿ ಪ್ಲಾಟ್ 1998ನಾಗ ರೀ. ರಾಜೇಶ್ವರಿ ಅನ್ನೋರಿಗೆ, ಜಯಶ್ರೀ ಅನ್ನೋರಿಗೆ. ಯಾರು ಸರ್ ಇದು ಆಸ್ತಿ? ಅಂದಿಂದ 20,000 ರೂಪಾಯಿ. ಇಂದಿಂದ ಏನದ ರೀ? ಇವನು ಮಗ ದತ್ತುಪುತ್ರ ನಂದು ನಾಗಭುಜಂಗೆ ಇವ್ರ ಜೊತೆ ಸೇರ್ಕೊಂಡು ರಾಜ್ಯ ರೋಷಾಗ ಮರಿತಾನ್ರಿ. ಅಲ್ಲಿ ನಾ ಕೇಳ್ಕೊಂಡ್ ಇಷ್ಟೇ ಸರ, ಇವ್ರದ್ದು ಆಸ್ತಿ ಮುಟ್ಕೊಲ್ ಆಗ್ಬೇಕು, ಇವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕ್ರಿ. ಸಾರ್ವಜನಿಕ ತಿರುಗಾಡದಂತ ಗಾರ್ಡನ್ ಜಾಗಗಳಾಗ ಈ ತರ ದುರ್ಬಳಕೆ ಮಾಡ್ಕೊಂಡು ಹಿಸ್ಸಾಗಳು ಮಾಡ್ಕೊಂಡು ರಾಜ್ಯ ರೋಷಾಗ ಮರಿಲತ್ತಾರಿ. ಎಲ್ಲ ಆಫೀಸರ್ಗಳು ಇವರಿಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಧನಿ ಎತ್ತದವರಿಗೆ ಜೀವದ ಭಯ ಕೊಡ್ತಾರೆ. ಏನ್ರಿ ಎಲಿಗೇಷನ್ ಸಜಾ ಹಾಕ್ತಾರೆ, ಏನ್ರಿ ಕೇಸ್ ಮಾಡ್ತಾರೆ, ಅಲ್ಟ್ರಾಸಿಟಿ ಒಳ ಹಾಕ್ಬೇಕಂತೇಳಿ. ಹಿಂಗೆ ವಿಚಿತ್ರಗಳು ಕೇಸ್ ಮಾಡತ್ತಾರಿ. ಪ್ರಿಯಾಂಕಾ ಖರ್ಗೆ ಅವರೇ, ತಾವು ಬಂದಿದ್ರಿ, ನಮಗಿಷ್ಟ ಆಸೆ ಅದ ರೀ. ಇವ್ರಿಗೆ ಇವ್ರ ಆಸ್ತಿ ಮುಟ್ಗೋಲ್ ಹಾಕೋಬೇಕ್ರಿ. ಇವ್ರು ಯಾರಿನೂ ಬಿಡಬಾರ್ದು. ಅಲ್ಲಿ ನಾವು ತಿರುಗಾಡ್ಬೇಕಂದ್ರೂ ನಮಗೆ ಭಯ ಅದ ರೀ. ಆ ಪರಿಸ್ಥಿತಿ ಅದ ರೀ. ಇವ್ರು ನೀಲ್ಕಂಡ್ ನೂಲ ಅಂತ ಈಗ ಮನಿ ಕಟ್ಟ್ಯಾರಿ. ಇವ್ರಿಗೆ ಇನ್ನತನ ಮೀಟರ್ ಇಲ್ರಿ. ಆತನಿಗೆ ಒಂದು ದೊಡ್ಡ ಫ್ಯಾಕ್ಟ್ರಿ ಅದ ರೀ. ತೋರಿಸ್ರಿ, ಫೋಟೋ ತೋರಿಸ್ರಿ ಫ್ಯಾಕ್ಟ್ರಿದು. ಫೋಟೋ ತೋರಿಸ್ತೇನೆ ಇಲ್ಲಿ ನೋಡಿ ಸರ್. ರಾಜ ರೋಷವಾಗಿ ದೊಡ್ಡ ಫ್ಯಾಕ್ಟ್ರಿ ಅದ ರೀ. 3 ಫೇಸ್ ಮೀಟರ್ ಅದ ಸರ್ ಇವ್ರಿಗೆ ಇವ್ರ ಮನಿ ಕಟ್ಟ್ರೆ ಇನ್ನತಾನೆ ಇವ್ರಿಗೆ ಮೀಟರ್ ಇಲ್ಲ. ಇವ್ರು ಉತ್ತರಕ್ಕೆ ರೋಡ್ ಅದ ರೀ. ರೋಡ್ ಮೇಲೆ ಅವರು ರೋಡ್ ಕಡೆಗೆ ಒಂದು ದಾರಿ ಬಿಡ್ತೀನಿ ಅಂದ್ರ ದಾರಿ ಬಿಡ್ಬೇಡತ್ತೇಳಿ ಅಂಜಿಸ್ತಾನ್ರಿ. ಎಲ್ಲಿ ಹೋಗ್ಬೇಕು ಸರ್? ಕಾನೂನು ಎಲ್ಲದ ರೀ? ಕೇಳಕ್ ಹೋದ್ರೆ ಒಬ್ಬರಿಗೊಬ್ಬರು ಲವ್ ಲೆಟರ್ ಬರೀಲತ್ತಾರ ಆಫೀಸರ್ಸ್ಗಳು. ಎಲ್ಲ ಡಾಕ್ಯುಮೆಂಟ್ ಅವರಿ. ತೋರಿಸ್ರಿ, ರದ್ದು ಮಾಡೋದು ಕಾಪಿ ಅವರಿ. ಯಾರು ಮಹಾನಗರ ಪಾಲಿಕೆದವ್ರು ಮುಂದೆ ಬಂದು ಆ 3 ಸಡ್ ತೆರವುಗೊಳಿಸ್ಲಾಕ್ ತಯಾರಿಲ್ರಿ. ಗಾರ್ಡನ್ ಅದ ರೀ. ಅಲ್ಲಿ 4 ಗಾರ್ಡನ್ 4 CS ಐತ್ರಿ ಸ್ಕೀಮ್ ಲೇಔಟ್ನಾಗ. ನಗರಾಭಿವೃದ್ಧಿದವ್ರು ಮಾಡಿದಂಥ ಘಟನೆ ಹೇಳತ್ತೀನಿ ರೀ. ಅಲ್ಲಿ TPM ಗಾರಂಪಳ್ಳಿ ಅಂತ ಇದ್ದರಿ. ಅವಾಗ ಕಮಿಷನರ ರಾಚಪ್ಪ ಸರ್ ಇದ್ದರು. ಇವ್ರು ಎಲ್ಲ ಸೇರ್ಕೊಂಡು ಸರ್ ಆ ಲೇಔಟ್ ಗಾರ್ಡನ್ ಜಗನಾಗ ಇದ್ದಂಥ ಲೇಔಟ್ ಅಪ್ರೂವ್ ಮಾಡ್ಕೊಡ್ತಾರೆ ಸರ್. ಇವ್ರ ತಂದೆಯವರು 64 ಪ್ಲಾಟ್ ನಂಬರ್ 71 ತನ 1993ನಾಗ ತೋಲಕ್ ಇಷ್ಟಪಡ್ತಾರೆ. ಮಲ್ಲಪ್ಪನ ಕಡೆಯಿಂದ ತೋಲಕ್ ಇಷ್ಟಪಡೋಣ. ಅವ್ರಿಗೆ ಲೇಔಟ್ ಮ್ಯಾಪ್ ಇರಲ್ರಿ. ಲೇಔಟ್ ಮ್ಯಾಪ್ ತೆಗೆದು ತೋರಿಸ್ತಾರೆ. ಒಂದು ಅಪ್ಲಿಕೇಶನ್ ಬರೆದು 25 ರೂಪಾಯಿದು ಸಿಂಡಿಕೇಟ್ ಬ್ಯಾಂಕಿಂದ ಒಂದು ವೋಚರ್ ಕೊಟ್ಟು ಮ್ಯಾಪ್ ತರಿಸ್ತಾರೆ. ನಗರಾಭಿವೃದ್ಧಿದವ್ರು ಮ್ಯಾಪ್ ತರಿಸ್ಕೊಡ್ತಾರೆ ಸರ್. 93ನಾಗ ಅಟೆಸ್ಟೆಡ್ ಮಾಡ್ಕೊಡ್ತಾರೆ ಸರ್. ಇದು ನೋಡಿ ಸರ್, ಅಟೆಸ್ಟೆಡ್ ತೋರಿಸ್ರಿ, ಅಟೆಸ್ಟೆಡ್ ಮಾಡಿ ಸರ್.
ಅಟೆಸ್ಟೆಡ್ ಮಾಡಿ ಈ ಕಾಪಿ ಕೊಡ್ತಾರೆ ಸರ್ ತರಿಸಿ. ಈ ಕಾಪಿ ತಂದು ಕೊಟ್ಟವ್ರು ನಗರಾಭಿವೃದ್ಧಿಯವ್ರು ಇವರೇ ಲಕ್ಷ್ಮೀಕಾಂತ್ ನೂಲವ್ರಿಗೆ ತಂದು ಕೊಟ್ಟ ಮೇಲಕ ಅದೇ ಲೇಔಟ್ನಾಗ ಅದೇ ಜಗದ ಹಿಂದಗಡೆ 12 ಗುಂಟೆ ಜಾಗ ಅವ್ರಿಗೆ ಸಿಂಗಲ್ ಲೇಔಟ್ ಮಾಡ್ಕೊಡ್ತಾರೆ. ನಾ ಅಂತೀನ್ರಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ಏನ್ ಅದಲ್ರಿ ಅದು ಕೂಡಲೇ ರದ್ದು ಆಗ್ಬೇಕ್ರಿ, ಬಂದ್ ಆಗ್ಬೇಕ್ರಿ. ಅದು ಯಾವ ಬಡ ಬಗ್ಗರ ಸಲಕ ಜನಗಳಿಗೆ ಒಂದ್ ಮನಿಗಳಾಗಲಿ ಪ್ಲಾಟ್ಗಳಾಗಲಿ ಅನುಕೂಲ ಮಾಡಿಕೊಡೋಂಥದ್ದು ಆಫೀಸ್ ಉಳಿದಿಲ್ರಿ ಮುಖ್ಯಮಂತ್ರಿಗಳೇ. ಇದು ದರೋಡೆ ಕೋರಿಗಳಿಗೆ ಲೈನ್ ಮಾಫಿಯಾಗಳಿಗೆ ಎತ್ತಿಂಟದ ಒಂದು ಆಫೀಸ್ ಅದರಿ ಅದು. ಅದರಲ್ಲಿ ಕನೀಸ್ ಫಾತಿಮಾ ಮೇಡಮ್ ಅವರೇ ತಾವು ಯಾರಿಗೇನು ಕಾರ್ಪೊರೇಟರ್ ಎಲೆಕ್ಷನ್ ಟಿಕೆಟ್ ಕೊಡ್ತಾ ಇದ್ದೀರಿ ಅವ್ರು ನಂದು ನಾಗಭುಜಂಗೆ ಇದ್ರಾಗ ಅವ್ರ ಕಾಕ ಏನವಲ್ರಿ ಇವ್ರು ಖಾನ್ದಾನಿ ಇವ್ರು ಇದೇ ಮಾಡ್ಕೊತ ಬಂದಾರಿ. ಇವರು ಮಾಡೇ ಆಸ್ತಿ ಗಳಿಸ್ಯಾರ. ಇವ್ರ ಆಸ್ತಿ ಮುಟ್ಕೊಲ್ ಹಾಕೋಬೇಕ್ರಿ. ನೀವು ನಿಮ್ಮ ಆಫೀಸ್ನಾಗ ಇವರೇ ಕೂತಿರ್ತಾರ ಲೈನ್ ಮಾಫಿಯಾಗಳು. ಕೆಲವು ಮಂದಿ ಹೊಲ ಕಬ್ಜಾ ಮಾಡಿದವರು, ಕೆಲವು ಮಂದಿ ಪ್ಲಾಟ್ ಕಬ್ಜಾ ಮಾಡಿದವರು, ಕೆಲವು ಮಂದಿ ಗಾರ್ಡನ್ ಕಬ್ಜಾ ಮಾಡಿದವರು. ಇಂಥವ್ರಿಗೆ ನೀವು ಟಿಕೆಟ್ ಕೊಡ್ತಾ ಇದ್ದೀರಿ. ಮುಂದೆ ಏನಾಗ್ಬೇಕ್ರಿ? ಮುಂದಿನ ಎಲೆಕ್ಷನ್ ರೀ ಏನಾಗಬೇಕು? ತಾವು ಗಮನ ಇಟ್ರಿ ಮೇಡಮ್ ಅವ್ರ ಏನ್ ತಮ್ಮ ಗಮನಕ್ಕೆ ತಂದ್ರು ಈ ತರ ಮಾಡ್ತಾ ಇದ್ದೀರಿ. ಕರ್ನಾಟಕ ಯುವಶಕ್ತಿ ರಕ್ತ ಮಕ್ಕಳ ಮಹಾಸಭಾ ಜಿಲ್ಲಾ ಸರ್ ನಮ್ಮ ಬೇಡಿಕೆ ಏನದರಿ, ಈ ಗಾರ್ಡನ್ ಜಗದಾಗ 8 ಶೆಲ್ಡೆಡ್ ಆಗ್ಯಾವ್ರಿ, ಅದ್ರ 1 ರದ್ದು ಮಾಡಿಸೀನ್ರಿ. ಮಿಕ್ಕಿ 7 ರದ್ದು ಆಗ್ಬೇಕು ಲೇಔಟ್ನಾಗ. ಅಷ್ಟು ರದ್ದಾಗಿ ಜನಕ್ಕೆ ತೊಂದರೆ ಆಗ್ಲತ್ತದ್ರಿ. ಗಾರ್ಡನ್ ಜಗ ಅದಾರಿ ಅದು. ವಯಸ್ಸಾದವ್ರಿಗೆ ಕುಂದ್ರಲಕ್ಕ ತಿರುಗಾಡ್ಲಕ್ಕ ಆಟ ಆಡ್ಲಕ್ಕ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು. ರೋಡ್ ಇಲ್ಲ, ರೋಡ್ ಹಾಕಿ ಕೊಡ್ಬೇಕು. ಗಾರ್ಡನ್ ಸರ್ ಹೇಳಕ್ ಇಷ್ಟಪಡ್ತೀನಿ, 4 ಗಾರ್ಡನ್ 4 CS ಸೈಟ್ ಅವರಿ ನಗರ ಅಭಿವೃದ್ಧಿದಾಗ. 3 ಗಾರ್ಡನ್ 3 CS ಸೈಟ್ ಅದು RTI ಹಾಕಿ ನಾನೇ ತಿಕ್ಕೊಂಡಿನ್ರಿ. ಕೊಟ್ಟಾರ ಅವರೇ ಕೊಟ್ರ. ಇನ್ನೊಂದ್ ಎಲ್ಲದ ಅಂತ ಕೇಳಿದ್ರ ನಮ್ಮಲ್ಲಿ ಇಲ್ಲಿ ಅಂತ ಹೇಳ್ಬಿಡ್ತಾರೆ ರಾಜಾರೋಷವಾಗಿ. ಸರ್ ಅದು ವ್ಯಾಲ್ಯೂಬಲ್ ಪ್ರಾಪರ್ಟಿ ರೀ. ಆ ಗಾರ್ಡನ್ ಇಷ್ಟು ದೊಡ್ಡದ ರೀ. ಇವತ್ತಿಂದ 40 50 ಕೋಟಿ ರೂಪಾಯಿ ಆಸ್ತಿ ರೀ. ಇದಕ್ಕೆಲ್ಲ ಇವು ಅಷ್ಟು ಮಂದಿ ಪ್ಲಾನ್ ಮಾಡಿ ಹಗರಣ ಮಾಡಕ್ ಕೂತಾರಿ. ಈಗ ಮಿಕ್ಕದ ತಾವು ಏನು ಜನದೊಳಗೆ ಅನುಕೂಲ ಮಾಡಿಕೊಡ್ತಿರೋ ಅಥವಾ ಲೈನ್ ಮಾಫಿಗಳಿಗೆ ಬೆಂಬಲ ಕೊಡ್ತಿರೋ ನಿಮಗ್ ಬಿಟ್ಟದು. ಮುಂದೆ ವೇಳೆ ಆಗಾರ ಇದು ಕೆಲಸ ನೀವು ಮಾಡಲಿಲ್ಲ, ಇದು ರಾಜ್ಯ ಮಟ್ಟ ತನ ಹೋರಾಟ ಮಾಡ್ಲಕ್ ನಾವು ಹಿಂದೆ ಜರುಗೋದಿಲ್ಲ.